ನಿನ್ನೆ ಸುರಿದಂಥ ಮಳೆ ತಂದಿರುವಂಥ ಅವಾಂತರಗಳ ಬಗ್ಗೆ ನಾವು ಮಾತಾಡೋಣ ಇವತ್ತು. ಒಂದೆರಡಲ್ಲ, ದಿವಿತ್ ಒಂದು 2 ಅವರ್ ಮಳೆ ಬಂತು ಅಂತೇಳಿ ಹೇಳಿದರೆ ಬೆಂಗಳೂರಿನಲ್ಲಿ ಏನೇನಾಗುತ್ತೆ ಅಂತ ಕೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟ್ರಾಫಿಕ್ ಜಾಮು, ನೀರು ತುಂಬಿಕೊಳ್ಳುತ್ತೆ, ಮರ ಬೀಳುತ್ತೆ, ವಿದ್ಯುತ್ ಕಂಬ ಬೀಳುತ್ತೆ, ರಾಜಕಾಲುವೆ ನೀರು ಒಳಗಡೆ ಬರುತ್ತೆ, ಅಂಗಡಿ ಮುಗ್ಗಟ್ಟೆ ಎಲ್ಲ ಒಳಗೆಲ್ಲ ನೀರು ತುಂಬ್ಕೊಂಡು ಬಿಡುತ್ತೆ, ದೋಣಿಯಲ್ಲಿ ಓಡಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಮಳೆ ಒಂದು ರೀತಿ ವಿಚಿತ್ರ ಮಳೆ ಇದೆ. ಬರೀ ಮಳೆ ಮಾತ್ರ ಬರೋದಿಲ್ಲ, ಗಾಳಿ, ಗುಡುಗು, ಸಿಡಿಲು. ಮಳೆಗೆ ಮರ ಬಿದ್ದು ದೇಗುಲದ ಚಾವಣಿಗೆ ಹಾನಿಯಾಗಿದೆ. ವರದರಾಜಸ್ವಾಮಿ ದೇವಾಲಯದ ಮೇಲ್ಚಾವಣಿ ಹಾನಿಯಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ದೇಗುಲ ಇದು. ವರದರಾಜಸ್ವಾಮಿ ದೇಗುಲದ ಮೇಲ್ಚಾವಣಿಗೆ ಇಲ್ಲಿ ಮರ ಬಿದ್ದು ಹಾನಿಯಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಇದು ರಾಜಾಜಿನಗರದಲ್ಲಿ ನಿನ್ನೆ ಮಳೆ ಬಂದು ಗಾಳಿ ಬಂದು ವರದರಾಜಸ್ವಾಮಿ ದೇಗುಲದ ಮೇಲ್ಚಾವಣಿಯ ಮೇಲೆ ಮರ ಮುರಿದು ಬಿದ್ದ ಪರಿಣಾಮ ಮೇಲ್ಚಾವಣಿಗೆ ಹಾನಿಯಾಗಿರುವಂಥ ದೃಶ್ಯ. ರಂಜಿತ್, ನೀವು ಅಲ್ಲಿ ಇನ್ನೊಂದು ಗಮನಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ವಿದ್ಯುತ್ ಕಂಬ ಇದೆ, ಅದ್ರ ಮೇಲೂ ಕೂಡ ಆ ಮರ ಬಿದ್ದಿದೆ. ಅದರಿಂದ ನಿಮಗೆ ಕರೆಂಟ್ ಪಾಸ್ ಆಗೋ ಸಾಧ್ಯತೆ ಇರುತ್ತೆ. ಬರೀ ಮರ ಬಿದ್ದಿದ್ದಕ್ಕೆ ಸಮಸ್ಯೆ ಅನ್ನೋದಕ್ಕಿಂತ ಒಂದಾದ್ರೆ ಅದನ್ನ ಮುಟ್ಟೋದ್ರಿಂದ ಅದನ್ನ ತೆರವು ಮಾಡೋಕೆ ಆಗೋ ಸಮಸ್ಯೆಗಳು, ಅಂದ್ರೆ ಆ ಲೈನ್ ಆಫ್ ಮಾಡಿದ್ರೆ ನಿಮ್ಗೆ ಆ ಕರೆಂಟ್ ಲೈನ್ ಆಫ್ ಮಾಡಿದ್ರೆ ಸಮಸ್ಯೆ ಇಲ್ಲ, ಬಟ್ ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಿಲ್ಲದೆ ಅದು ತಾಗಿ ಅಲ್ಲೂ ಕೂಡ ಸಾವು ನೋವುಗಳು ಸಂಭವಿಸುವಂಥ ಪರಿಸ್ಥಿತಿ ಇತ್ತು. ಒಂದು ಪ್ರತ್ಯಕ್ಷ ವರದಿ ಇದೆ, ಅಲ್ಲಿಂದ ನೋಡೋಣ. ನಾವೀಗ ರಾಜಾಜಿನಗರದಲ್ಲಿದ್ದೀವಿ. ನಿನ್ನೆ ಬಿದ್ದಂತಹ ಭಾರೀ ಮಳೆಗೆ ನಗರದ ವಿವಿಧೆಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕಾರುಗಳ ಮೇಲೆ ಮರ ಬಿದ್ದು ಡ್ಯಾಮೇಜ್ ಆಗಿರುವಂಥದ್ದು, ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಹೆಚ್ಚಾಗಿ ಡ್ಯಾಮೇಜ್ ಆಗಿರುವಂತಹ ಕಾರಣದಿಂದಾಗಿ ಈ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಹಿಡಿಶಾಪವನ್ನು ಹಾಕ್ತಾರೆ. ಈಗ ನಾವು ತೋರಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು. ದೇವಸ್ಥಾನದಲ್ಲಿ ಕೂಡ ಈ ರೀತಿಯಾದಂತಹ ಅವಘಡ ನಡೆದಿದೆ. ನೀವು ನೋಡ್ತಾ ಇರಬಹುದು, ದೇವಳದ ಅಂಗಳದಲ್ಲಿ ಒಂದು ಮರ ಇರುತ್ತೆ, ಅಲ್ಲಿ ಬೇರು ವೀಕ್ ಆಗಿರುವಂತಹ ಕಾರಣದಿಂದಾಗಿ ನಿನ್ನೆ ಬಿದ್ದಂತಹ ಭಾರೀ ಮಳೆಗೆ ದೇವಸ್ಥಾನದ ಮೇಲೆಯೇ ಮರ ಉರುಳಿರುವಂಥದ್ದು. ಇಲ್ಲಿರುವಂತಹ ಅನೇಕ, ಅಂದರೆ ಅಲ್ಲಿರುವಂತಹ ಏನು ಚಾವಣಿ ಅಂತ ಏನು ಹೇಳಲಾಗುತ್ತೆ ಅದು ಕೂಡ ಡ್ಯಾಮೇಜ್ ಆಗಿದೆ. ಇಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಮೈಕ್ಗಳಾಗಿರ್ಬಹುದು, ಮತ್ತು ಆ ಗೋಪುರದ ಮೇಲೆ ಮರ ಬಿದ್ದು ಇದಾಗಿರುವಂಥದ್ದು. ಅಂದರೆ ಈ ರೀತಿಯಾದಂತಹ ಒಣಗಿರುವಂತಹ ಮರಗಳನ್ನು GBA ಅಧಿಕಾರಿಗಳು ಗುರುತಿಸಿ ಅದನ್ನು ಕಟಾವು ಮಾಡುವಂತಹ ಮುಖಾಂತರ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕಾಗುತ್ತೆ. ಆದರೆ ಇದು ಯಾವುದೂ ಕೂಡ GBA ಅಧಿಕಾರಿಗಳು ಮಾಡ್ತಿಲ್ಲ ಅನ್ನೋದಕ್ಕೆ ಈ ರೀತಿಯಾದಂತಹ ಒಂದು ಘಟನೆಗಳು, ಅಂದರೆ ಮರ ಬಿದ್ದು ಡ್ಯಾಮೇಜ್ ಆಗಿರುವಂಥದ್ದು, ಮತ್ತು ಒಣ ಮರಗಳು ಪದೇ ಪದೇ ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು, ಈ ರೀತಿಯಾದಂತಹ ಒಂದು ಘಟನೆಗಳು ನಡೀತಾನೆ ಇದೆ. ಹೀಗಾಗಿ ಇಲ್ಲಿನಂತಹ ಜನರು ಕೂಡ, ಅಂದರೆ ಸಾರ್ವಜನಿಕರು ಕೂಡ ಒಂದೇ ಆಗ್ರಹ, ನಮಗೆ ರಕ್ಷಣೆ ಇಲ್ಲದಂತಾಗಿದೆ. ಯಾಕಂದರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಮೇಲೆ ಮರ ಬಿದ್ದರೆ ಮುಂದಿನ ಈ ಒಂದು ಅನಾಹುತಕ್ಕೆ ಯಾರು ಕಾರಣ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಮತ್ತು ಪಾರ್ಕಿಂಗ್ ಎಲ್ಲ ಮನೆಗಳಲ್ಲಿ ಕೂಡ ಇರೋದಿಲ್ಲ. ಹೀಗಾಗಿ ನಾವು ರಸ್ತೆ ಬದಿಯಲ್ಲಿ ಪಾರ್ಕಿಂಗನ್ನು ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಈ ಒಂದು ಪಾರ್ಕಿಂಗ್ ಜಾಗ ಸಿಕ್ತಲ್ಲಪ್ಪ ಅಂತ ಹೇಳಿ ಅಲ್ಲಿ ಒಂದು ಪಾರ್ಕಿಂಗ್ ಮಾಡಿದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಕಾರಿನ ಮೇಲೆ ಅಥವಾ ಬೈಕ್ ಇನ್ನಿತರ ವಾಹನಗಳ ಮೇಲೆ ಬೆಳಗ್ಗೆ ನೋಡಿದಾಗ ಈ ರೀತಿಯಾಗಿ ಮರ ಬಿದ್ದು ಡ್ಯಾಮೇಜ್ ಆಗಿರುತ್ತೆ. ಇದಕ್ಕೆಲ್ಲ ಯಾರು ಹೊಣೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಸಂಬಂಧಿತವಾಗಿ, ಅಂದರೆ ಈ ರೀತಿಯಾಗಿ ಒಣಗಿರುವಂತಹ ಮರಗಳನ್ನು ಗುರುತಿಸಬೇಕು. GBA ಅಧಿಕಾರಿಗಳು ಅದನ್ನು ಕಟಾವು ಮಾಡುವಂತಹ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಈಗ ರಾಜಾಜಿನಗರದ ದೇವಸ್ಥಾನ, ವರದರಾಜ ದೇವಸ್ಥಾನ ಏನಿದೆ, ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಕೂಡ ನಡೆದಿದೆ. ಮತ್ತು ಈ ಒಂದು ಸಂಬಂಧಿತ, ಅಂದರೆ ನಿನ್ನೆ ಸಂಜೆ ವೇಳೆ ಈ ರೀತಿಯಾದಂತಹ ಮರ ಉರುಳಿ ಇಲ್ಲಿದ್ದಂತಹ ಒಂದಷ್ಟು ದೇವಳದ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಿದೆ. ಮತ್ತು ಈ ಒಂದು ಇದಂತ, ಅಂದರೆ ಈ ಹಲವು ವರ್ಷಗಳಿಂದಲೂ ಕೂಡ ಇದ್ದಂತಹ ಮರ ಮತ್ತು ಬೇರು ವೀಕ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಮರ ಉರುಳಿದೆ ಅಂತಲೇ ಹೇಳ್ಬೋದಾಗಿದೆ. ಸದ್ಯ ಇದೆಲ್ಲದಕ್ಕೂ ಕೂಡ, ಅಂದರೆ ನಗರ ಇನ್ನೂ ಕೂಡ ಮಳೆಗಾಲಕ್ಕೆ ಸಜ್ಜಾಗಿಲ್ಲ ಅನ್ನೋದಕ್ಕೆ ಇಂತಹ ಒಂದು ಇದು ದೃಶ್ಯಗಳಾಗಿರ್ಬೋದು, ಇಂತಹ ಒಂದು ಕೃತ್ಯಗಳಾಗಿರ್ಬೋದು ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ. ಮುಂದಿನ ದಿನಗಳಲ್ಲಾದರೂ GBA ಅಧಿಕಾರಿಗಳು ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸುರಿದಂಥ ಮಳೆ ತಂದಿರುವಂಥ ಅವಾಂತರಗಳ ಬಗ್ಗೆ ನಾವು ಮಾತಾಡೋಣ ಇವತ್ತು. ಒಂದೆರಡಲ್ಲ, ದಿವಿತ್ ಒಂದು 2 ಅವರ್ ಮಳೆ ಬಂತು ಅಂತೇಳಿ ಹೇಳಿದರೆ ಬೆಂಗಳೂರಿನಲ್ಲಿ ಏನೇನಾಗುತ್ತೆ ಅಂತ ಕೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟ್ರಾಫಿಕ್ ಜಾಮು, ನೀರು ತುಂಬಿಕೊಳ್ಳುತ್ತೆ, ಮರ ಬೀಳುತ್ತೆ, ವಿದ್ಯುತ್ ಕಂಬ ಬೀಳುತ್ತೆ, ರಾಜಕಾಲುವೆ ನೀರು ಒಳಗಡೆ ಬರುತ್ತೆ, ಅಂಗಡಿ ಮುಗ್ಗಟ್ಟೆ ಎಲ್ಲ ಒಳಗೆಲ್ಲ ನೀರು ತುಂಬ್ಕೊಂಡು ಬಿಡುತ್ತೆ, ದೋಣಿಯಲ್ಲಿ ಓಡಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಮಳೆ ಒಂದು ರೀತಿ ವಿಚಿತ್ರ ಮಳೆ ಇದೆ. ಬರೀ ಮಳೆ ಮಾತ್ರ ಬರೋದಿಲ್ಲ, ಗಾಳಿ, ಗುಡುಗು, ಸಿಡಿಲು.
ಮಳೆಗೆ ಮರ ಬಿದ್ದು ದೇಗುಲದ ಚಾವಣಿಗೆ ಹಾನಿಯಾಗಿದೆ. ವರದರಾಜಸ್ವಾಮಿ ದೇವಾಲಯದ ಮೇಲ್ಚಾವಣಿ ಹಾನಿಯಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ದೇಗುಲ ಇದು. ವರದರಾಜಸ್ವಾಮಿ ದೇಗುಲದ ಮೇಲ್ಚಾವಣಿಗೆ ಇಲ್ಲಿ ಮರ ಬಿದ್ದು ಹಾನಿಯಾಗಿದೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಇದು ರಾಜಾಜಿನಗರದಲ್ಲಿ ನಿನ್ನೆ ಮಳೆ ಬಂದು ಗಾಳಿ ಬಂದು ವರದರಾಜಸ್ವಾಮಿ ದೇಗುಲದ ಮೇಲ್ಚಾವಣಿಯ ಮೇಲೆ ಮರ ಮುರಿದು ಬಿದ್ದ ಪರಿಣಾಮ ಮೇಲ್ಚಾವಣಿಗೆ ಹಾನಿಯಾಗಿರುವಂಥ ದೃಶ್ಯ. ರಂಜಿತ್, ನೀವು ಅಲ್ಲಿ ಇನ್ನೊಂದು ಗಮನಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ವಿದ್ಯುತ್ ಕಂಬ ಇದೆ, ಅದ್ರ ಮೇಲೂ ಕೂಡ ಆ ಮರ ಬಿದ್ದಿದೆ. ಅದರಿಂದ ನಿಮಗೆ ಕರೆಂಟ್ ಪಾಸ್ ಆಗೋ ಸಾಧ್ಯತೆ ಇರುತ್ತೆ. ಬರೀ ಮರ ಬಿದ್ದಿದ್ದಕ್ಕೆ ಸಮಸ್ಯೆ ಅನ್ನೋದಕ್ಕಿಂತ ಒಂದಾದ್ರೆ ಅದನ್ನ ಮುಟ್ಟೋದ್ರಿಂದ ಅದನ್ನ ತೆರವು ಮಾಡೋಕೆ ಆಗೋ ಸಮಸ್ಯೆಗಳು, ಅಂದ್ರೆ ಆ ಲೈನ್ ಆಫ್ ಮಾಡಿದ್ರೆ ನಿಮ್ಗೆ ಆ ಕರೆಂಟ್ ಲೈನ್ ಆಫ್ ಮಾಡಿದ್ರೆ ಸಮಸ್ಯೆ ಇಲ್ಲ, ಬಟ್ ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಿಲ್ಲದೆ ಅದು ತಾಗಿ ಅಲ್ಲೂ ಕೂಡ ಸಾವು ನೋವುಗಳು ಸಂಭವಿಸುವಂಥ ಪರಿಸ್ಥಿತಿ ಇತ್ತು. ಒಂದು ಪ್ರತ್ಯಕ್ಷ ವರದಿ ಇದೆ, ಅಲ್ಲಿಂದ ನೋಡೋಣ. ನಾವೀಗ ರಾಜಾಜಿನಗರದಲ್ಲಿದ್ದೀವಿ. ನಿನ್ನೆ ಬಿದ್ದಂತಹ ಭಾರೀ ಮಳೆಗೆ ನಗರದ ವಿವಿಧೆಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕಾರುಗಳ ಮೇಲೆ ಮರ ಬಿದ್ದು ಡ್ಯಾಮೇಜ್ ಆಗಿರುವಂಥದ್ದು, ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಹೆಚ್ಚಾಗಿ ಡ್ಯಾಮೇಜ್ ಆಗಿರುವಂತಹ ಕಾರಣದಿಂದಾಗಿ ಈ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಹಿಡಿಶಾಪವನ್ನು ಹಾಕ್ತಾರೆ. ಈಗ ನಾವು ತೋರಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು. ದೇವಸ್ಥಾನದಲ್ಲಿ ಕೂಡ ಈ ರೀತಿಯಾದಂತಹ ಅವಘಡ ನಡೆದಿದೆ. ನೀವು ನೋಡ್ತಾ ಇರಬಹುದು, ದೇವಳದ ಅಂಗಳದಲ್ಲಿ ಒಂದು ಮರ ಇರುತ್ತೆ, ಅಲ್ಲಿ ಬೇರು ವೀಕ್ ಆಗಿರುವಂತಹ ಕಾರಣದಿಂದಾಗಿ ನಿನ್ನೆ ಬಿದ್ದಂತಹ ಭಾರೀ ಮಳೆಗೆ ದೇವಸ್ಥಾನದ ಮೇಲೆಯೇ ಮರ ಉರುಳಿರುವಂಥದ್ದು. ಇಲ್ಲಿರುವಂತಹ ಅನೇಕ, ಅಂದರೆ ಅಲ್ಲಿರುವಂತಹ ಏನು ಚಾವಣಿ ಅಂತ ಏನು ಹೇಳಲಾಗುತ್ತೆ ಅದು ಕೂಡ ಡ್ಯಾಮೇಜ್ ಆಗಿದೆ. ಇಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಮೈಕ್ಗಳಾಗಿರ್ಬಹುದು ಮತ್ತು ಆ ಗೋಪುರದ ಮೇಲೆ ಮರ ಬಿದ್ದು ಇದಾಗಿರುವಂಥದ್ದು. ಅಂದರೆ ಈ ರೀತಿಯಾದಂತಹ ಒಣಗಿರುವಂತಹ ಮರಗಳನ್ನು GBA ಅಧಿಕಾರಿಗಳು ಗುರುತಿಸಿ ಅದನ್ನು ಕಟಾವು ಮಾಡುವಂತಹ ಮುಖಾಂತರ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕಾಗುತ್ತೆ. ಆದರೆ ಇದು ಯಾವುದೂ ಕೂಡ GBA ಅಧಿಕಾರಿಗಳು ಮಾಡ್ತಿಲ್ಲ ಅನ್ನೋದಕ್ಕೆ ಈ ರೀತಿಯಾದಂತಹ ಒಂದು ಘಟನೆಗಳು, ಅಂದರೆ ಮರ ಬಿದ್ದು ಡ್ಯಾಮೇಜ್ ಆಗಿರುವಂಥದ್ದು ಮತ್ತು ಒಣ ಮರಗಳು ಪದೇ ಪದೇ ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು, ಈ ರೀತಿಯಾದಂತಹ ಒಂದು ಘಟನೆಗಳು ನಡೀತಾನೆ ಇದೆ. ಹೀಗಾಗಿ ಇಲ್ಲಿನಂತಹ ಜನರು ಕೂಡ, ಅಂದರೆ ಸಾರ್ವಜನಿಕರು ಕೂಡ ಒಂದೇ ಆಗ್ರಹ, ನಮಗೆ ರಕ್ಷಣೆ ಇಲ್ಲದಂತಾಗಿದೆ. ಯಾಕಂದರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಮೇಲೆ ಮರ ಬಿದ್ದರೆ ಮುಂದಿನ ಈ ಒಂದು ಅನಾಹುತಕ್ಕೆ ಯಾರು ಕಾರಣ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಮತ್ತು ಪಾರ್ಕಿಂಗ್ ಎಲ್ಲ ಮನೆಗಳಲ್ಲಿ ಕೂಡ ಇರೋದಿಲ್ಲ. ಹೀಗಾಗಿ ನಾವು ರಸ್ತೆ ಬದಿಯಲ್ಲಿ ಪಾರ್ಕಿಂಗನ್ನು ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಈ ಒಂದು ಪಾರ್ಕಿಂಗ್ ಜಾಗ ಸಿಕ್ತಲ್ಲಪ್ಪ ಅಂತ ಹೇಳಿ ಅಲ್ಲಿ ಒಂದು ಪಾರ್ಕಿಂಗ್ ಮಾಡಿದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಕಾರಿನ ಮೇಲೆ ಅಥವಾ ಬೈಕ್ ಇನ್ನಿತರ ವಾಹನಗಳ ಮೇಲೆ ಬೆಳಗ್ಗೆ ನೋಡಿದಾಗ ಈ ರೀತಿಯಾಗಿ ಮರ ಬಿದ್ದು ಡ್ಯಾಮೇಜ್ ಆಗಿರುತ್ತೆ. ಇದಕ್ಕೆಲ್ಲ ಯಾರು ಹೊಣೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಸಂಬಂಧಿತವಾಗಿ, ಅಂದರೆ ಈ ರೀತಿಯಾಗಿ ಒಣಗಿರುವಂತಹ ಮರಗಳನ್ನು ಗುರುತಿಸಬೇಕು. GBA ಅಧಿಕಾರಿಗಳು ಅದನ್ನು ಕಟಾವು ಮಾಡುವಂತಹ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಈಗ ರಾಜಾಜಿನಗರದ ದೇವಸ್ಥಾನ, ವರದರಾಜ ದೇವಸ್ಥಾನ ಏನಿದೆ, ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಕೂಡ ನಡೆದಿದೆ. ಮತ್ತು ಈ ಒಂದು ಸಂಬಂಧಿತ, ಅಂದರೆ ನಿನ್ನೆ ಸಂಜೆ ವೇಳೆ ಈ ರೀತಿಯಾದಂತಹ ಮರ ಉರುಳಿ ಇಲ್ಲಿದ್ದಂತಹ ಒಂದಷ್ಟು ದೇವಳದ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಿದೆ. ಮತ್ತು ಈ ಒಂದು ಇದಂತ, ಅಂದರೆ ಈ ಹಲವು ವರ್ಷಗಳಿಂದಲೂ ಕೂಡ ಇದ್ದಂತಹ ಮರ ಮತ್ತು ಬೇರು ವೀಕ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಮರ ಉರುಳಿದೆ ಅಂತಲೇ ಹೇಳ್ಬೋದಾಗಿದೆ. ಸದ್ಯ ಇದೆಲ್ಲದಕ್ಕೂ ಕೂಡ, ಅಂದರೆ ನಗರ ಇನ್ನೂ ಕೂಡ ಮಳೆಗಾಲಕ್ಕೆ ಸಜ್ಜಾಗಿಲ್ಲ ಅನ್ನೋದಕ್ಕೆ ಇಂತಹ ಒಂದು ಇದು ದೃಶ್ಯಗಳಾಗಿರ್ಬೋದು, ಇಂತಹ ಒಂದು ಕೃತ್ಯಗಳಾಗಿರ್ಬೋದು ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ. ಮುಂದಿನ ದಿನಗಳಲ್ಲಾದರೂ GBA ಅಧಿಕಾರಿಗಳು ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.